ನಮಸ್ಕಾರ, ಗುಡ್ ಈವ್ನಿಂಗ್ ಕರ್ನಾಟಕ. ನಿಮ್ಮೂರ ತಾಜಾ ಸುದ್ದಿಗೆ ತಮಗೆ ಸ್ವಾಗತ. ನಾನು ಅರವಿಂದ್. ಮೊದಲಿಗೆ ಹೆಡ್ಲೈನ್ಸ್. ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಜ್ಯಾಧ್ಯಕ್ಷ, ಹೈಕಮಾಂಡ್ನಿಂದ ಅಧಿಕೃತ ಘೋಷಣೆ. ಕಮಲ ಪಾಳೆಯದಲ್ಲಿ ಕೆರಳಿತು ಕುತೂಹಲ. ವಿಧಾನಸಭೆ ಚುನಾವಣೆಗೆ ಕೆಜೆಪಿ ಸಜ್ಜು, ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿದ ಬಿಎಸ್ವೈ. 69 ಕ್ಷೇತ್ರಗಳ ಹುರಿಯಾಳುಗಳ ಲಿಸ್ಟ್ ರಿಲೀಸ್. ಮಿಸ್ ಕಾಲ್ನಿಂದ ಶುರುವಾಯಿತು ಪ್ರೀತಿ. ಉತ್ತರ ಪ್ರದೇಶದಿಂದ ಕೊಪ್ಪಳಕ್ಕೆ ಬಂದ ಯುವತಿ, ಮೊಬೈಲ್ ಪ್ರಿಯಕರನಿಗೆ ಮದುವೆಯಾಗಿದ್ದು ತಿಳಿದು ಫಜೀತಿ. ಶಿಡ್ಲಘಟ್ಟ ಪುರಸಭೆಯಲ್ಲಿ ಕಾಂಗ್ರೆಸ್ ಅಧಿಕಾರ, ಬೆಂಬಲಿಗರಿಗೆ ಮಾತ್ರವಂತೆ ಆಶ್ರಯ ಮನೆಗಳ ಹಸ್ತಾಂತರ. ಗಾಳಿ ಸುದ್ದಿಯಿಂದ ಫಲಾನುಭವಿಗಳು ಗಲಿಬಿಲಿ. 12 ಕಲಾವಿದರ ದಿಢೀರ್ ಎತ್ತಂಗಡಿ, ಆಯುಕ್ತರ ನಿರ್ಧಾರಕ್ಕೆ ಗರಂ. ರಂಗಾಯಣದ ಅಂಗಳದಲ್ಲಿ ಒಡೆದ ಮನಸ್ಸುಗಳು. ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿ ಧಾರವಾಡದ ಸಂಸದ ಪ್ರಹ್ಲಾದ್ ಜೋಶಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ರಾಜನಾಥ್ ಸಿಂಗ್ ಜೋಶಿ ಆಯ್ಕೆಯನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈಶ್ವರಪ್ಪ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನದ ಆಯ್ಕೆಗೆ ಪಕ್ಷದ ವರಿಷ್ಠರು ಭಾರೀ ಕಸರತ್ತು ನಡೆಸಿದರು. ಆದರೆ ಇದೀಗ ಮುಂದಿನ ಚುನಾವಣೆ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ಅಳೆದು ತೂಗಿ ಜೋಶಿಗೆ ಪಟ್ಟ ಕಟ್ಟಿದೆ. ಸಾಕಷ್ಟು ದಿನಗಳಿಂದ ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಯಾರಾಗ್ತಾರೆ ಅಂತಕ್ಕಂಥ ಗೊಂದಲಗಳು ಸಾಕಷ್ಟು ಕೇಳಿಬಂದಿತ್ತು. ಈಶ್ವರಪ್ಪನವರು ರಾಜೀನಾಮೆಯನ್ನು ನೀಡಿದ ಬಳಿಕ ಸಾಕಷ್ಟು ಜನಗಳ ಹೆಸರು, ಗೋವಿಂದ ಕಾರಜೋಳ, ಆರ್ ಅಶೋಕ್, ನಳಿನ್ ಕುಮಾರ್ ಕಟೀಲು, ಹಾಗೆಯೇ ಸಂಸದ ಪ್ರಹ್ಲಾದ್ ಜೋಶಿ ಎಲ್ಲರ ಹೆಸರು ಕೂಡ ಕೇಳಿಬಂದಿತ್ತು. ಇದಾದ ನಂತರ ಮತ್ತೊಂದು ಸುದ್ದಿ ಬಂತು. ಈಶ್ವರಪ್ಪನವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರೇ ಮತ್ತೊಮ್ಮೆ ಮುಂದಿನ ಅವಧಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾರೆ ಅಂತಕ್ಕಂಥದ್ದು. ಆದರೆ ಇವತ್ತು ಎಲ್ಲ ಗೊಂದಲಗಳಿಗೂ ತೆರೆ ಬಿದ್ದಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಈಗಾಗಲೇ ರಾಜನಾಥ್ ಸಿಂಗ್ ಅವರು ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಘೋಷಣೆ ಮಾಡಿದ್ದಾರೆ. ಧಾರವಾಡದ ಸಂಸದ ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಈ ಈಶ್ವರಪ್ಪ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಅಧ್ಯಕ್ಷ ಸ್ಥಾನದ ಆಯ್ಕೆಗೆ ಪಕ್ಷದ ವರಿಷ್ಠರು ಭಾರೀ ಕಸರತ್ತನ್ನು ನಡೆಸಿದರು. ಇದೀಗ ಮುಂದಿನ ಚುನಾವಣೆ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಬಿಜೆಪಿ ಅಳೆದು ತೂಗಿ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಅವರಿಗೆ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಟ್ಟಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಯಾರೇ ಹೊಸ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೂ ಕೂಡ ಒಂದು ದೊಡ್ಡ ಚಾಲೆಂಜ್ ಅವರ ಕೈಗೆ ಬಂದಿರತಕ್ಕಂಥದ್ದು. ಒಂದು ಭಾರೀ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಈಗಾಗಲೇ ಚುನಾವಣೆ ಘೋಷಣೆಯಾಗಿದೆ. ಪಕ್ಷವನ್ನು ಸಂಘಟಿಸುವುದಕ್ಕೆ ಅವರಿಗೆ ಅತ್ಯಲ್ಪ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಹಾಗೆಯೇ ಬಹಳ ಜಾಣ್ಮೆಯಿಂದ ಅವರು ಅಭ್ಯರ್ಥಿಗಳ ಆಯ್ಕೆಯನ್ನು ಕೂಡ ಮಾಡಬೇಕಾಗುತ್ತೆ. ಇನ್ನು ವಿಧಾನಸಭೆ ಚುನಾವಣೆ ದಿನಾಂಕ ಪ್ರಕಟಿಸುತ್ತಿದ್ದಂತೆ ಕದನಕ್ಕೆ ಕೆಜೆಪಿ ಕೂಡ ಸಜ್ಜಾಗಿದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿದ ಕೆಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಚುನಾವಣೆಗೆ 69 ಅಭ್ಯರ್ಥಿಗಳನ್ನು ಒಳಗೊಂಡ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಯಡಿಯೂರಪ್ಪ ಶಿಕಾರಿಪುರ ಕ್ಷೇತ್ರದಿಂದ ಮತ್ತೆ ಅಖಾಡಕ್ಕೆ ಇಳಿಯಲಿದ್ದು, ಶೋಭಾ ಕರಂದ್ಲಾಜೆ ಬೆಂಗಳೂರಿನ ರಾಜಾಜಿನಗರ ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷಿಸಲಿದ್ದಾರೆ. ಇನ್ನು ಕೆಜೆಪಿ ಮುಖಂಡ ಸಿಎಂ ಉದಾಸಿ ಹಾನಗಲ್ ಕ್ಷೇತ್ರದಿಂದ, ಹರತಾಳು ಹಾಲಪ್ಪ ಸೊರಬ ಕ್ಷೇತ್ರದಿಂದ, ಗುರುಪಾದಪ್ಪ ನಾಗಮಾರಪಳ್ಳಿ ಬೀದರ್ ಕ್ಷೇತ್ರದಿಂದ, ನೆಹರು ಓಲೇಕಾರ್ ಹಾವೇರಿ ಕ್ಷೇತ್ರದಿಂದ, ಬಿಪಿ ಹರೀಶ್ ಹರಿಹರ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ. ಅಲ್ಲದೆ 224 ಕ್ಷೇತ್ರಗಳಲ್ಲೂ ಕೆಜೆಪಿ ಸ್ಪರ್ಧಿಸಲಿದ್ದು, ಯಾರ ಜೊತೆಯೂ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದರು. ಇವತ್ತು ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಮ್ಮ ಸಿಎಂ ಉದಾಸಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ರಾಜಾಜಿನಗರದಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಚಿಂಚೋಳಿಯಿಂದ ಶ್ರೀ ಲೋಲಾಪುರಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊರಬದಿಂದ ರಾಮಕೃಷ್ಣ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಚಿತ್ತಾಪುರದಿಂದ ಮಾಜಿ ಸಚಿವರು ಗುರುನಾಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾಗಠಾಣದಿಂದ ಇತರ ಘಟಕಗಳು ಮಾಜಿ ಶಾಸಕರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾವೇರಿಯಿಂದ ನೆಹರು ಓಲೇಕಾರ್ ಮಾಜಿ ಶಾಸಕರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೊಳಲ್ಕೆರೆಯಿಂದ ಶ್ರೀ ಚೇತಪ್ಪ ಮಾಜಿ ಶಾಸಕರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೊಳ್ಳೇಗಾಲದಿಂದ ಶ್ರೀ ಬಾಲರಾಜ್ ಮಾಜಿ ಶಾಸಕರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಲಿಂಗಸೂರಿನಿಂದ ಶ್ರೀ ಮುರಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕನಕದಿಂದ ಬಸವರಾಜ್ ಗಣೇಶ್ವರ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವದಿಂದ ಶಂಕರಪ್ಪ ವಿಜಯವಾಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆಯಗಳಿಂದ ಕೃಷ್ಣಮೂರ್ತಿ ಸ್ಪರ್ಧೆ ಮಾಡ್ತಾ ಇದ್ದಾರೆ.
ಶಿವಮೊಗ್ಗ ಗ್ರಾಮೀಣ ಶ್ರೀ ಜಿ ಬಸವಣ್ಣನವರು ಮಾಜಿ ಸಚಿವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೊರಟಗೆರೆಯಿಂದ ಶ್ರೀ ವಾಲೆ ಚಂದ್ರವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪಾವಗಡದಿಂದ ಪಾವಗಡ ಶ್ರೀರಾಮ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಂಪ್ನಿಯಿಂದ ಮಾಜಿ ಶಾಸಕ ಎಲ್ ಟಿ ಬಸವರಾಜ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೆರೆಯಿಂದ ಕೆ ಟಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎಕಡದೇವರಕೋಟೆಯಿಂದ ಎಚ್ ಪಿ ಕೃಷ್ಣಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮಸ್ಕಿಯಿಂದ ಶ್ರೀ ಮಹದೇವಪ್ಪ ಪೊಲೀಸ್ ಪಾಟೀಲ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸಂಡೂರಿನಿಂದ ಬಿ ರವಿಪ್ರಕಾಶ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಚಾಮರಾಜೇಶ್ವರದಿಂದ ಶ್ರೀ ಅಪ್ಪಣ್ಣವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು BSR ಪಕ್ಷ ಕೂಡ ವಿಧಾನಸಭೆ ಚುನಾವಣೆಗೆ ಬಿರುಸಿನ ಸಿದ್ಧತೆ ನಡೆಸಿದೆ. ಇವತ್ತು ಬಳ್ಳಾರಿಯಲ್ಲಿ ಪಕ್ಷದ ಕೋರ್ ಕಮಿಟಿ ಸಭೆ ನಡೆಯಿತು. ಸಭೆಯಲ್ಲಿ ಶ್ರೀರಾಮುಲು ಸೇರಿದಂತೆ BSR ಪಕ್ಷದ ಮುಖಂಡರಾದ ವಿರೂಪಾಕ್ಷಪ್ಪ, ಶಾಂತ, ಸೋಮಶೇಖರ್ ರೆಡ್ಡಿ, ಸಂಸದ ಫಕೀರಪ್ಪ, ನಟಿಯರಾದ ರಕ್ಷಿತಾ ಹಾಗೂ ಪೂಜಾ ಗಾಂಧಿ ಭಾಗಿಯಾಗಿದ್ದರು. ಚುನಾವಣೆ ರಣತಂತ್ರದ ಬಗ್ಗೆ ಇವತ್ತು ಬೆಳಗ್ಗೆಯಿಂದ ಶ್ರೀರಾಮುಲು ಮುಖಂಡರ ಜೊತೆ ಚರ್ಚೆ ನಡೆಸಿದರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಶ್ರೀರಾಮುಲು ಯಾವುದೇ ಪಕ್ಷದ ಜೊತೆ ಹೊಂದಾಣಿಕೆ ಇಲ್ಲ ಅಂದರು. ನಿನ್ನೆ CM ಶೆಟ್ಟರ್ ಭೇಟಿಯಾಗಿದ್ದರಲ್ಲಿ ರಾಜಕೀಯ ಹೊಂದಾಣಿಕೆಯ ವಿಷಯವಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದರು. ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಅಂದ್ರೇ ಚಂದ್ರಕಾಂತ್ ಬೆಲ್ಲದ್ ಮತ್ತು SR ಮೋರೆ ನಡುವಿನ ಕಾದಾಟ. ಆದ್ರೀಗ ಇವರಿಬ್ಬರ 30 ವರ್ಷಗಳ ಕದನ ಅಂತ್ಯವಾಗಿದೆ. ಈಗೇನಿದ್ರು ಯುವಕರ ಕದನ. ಯಾವಾಗಲೂ ಹಿರಿಯರ ಕಾದಾಟ ನೋಡಿದ್ದ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಎಲ್ಲ ಪಕ್ಷಗಳಲ್ಲೂ ಕೂಡ ಯುವಕರೇ ಸ್ಪರ್ಧೆಗೆ ಇಳಿಯೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಸತತ 30 ವರ್ಷ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರವನ್ನ ಆಳಿದ್ದು ಇಬ್ಬರೇ ಹುರಿಯಾಳುಗಳು, ಚಂದ್ರಕಾಂತ್ ಬೆಲ್ಲದ್ ಹಾಗೂ SR ಮೋರೆ. ಒಬ್ಬರಾದ ಮೇಲೆ ಒಬ್ಬರು ಅಧಿಕಾರ ಅನುಭವಿಸುತ್ತಾ ಬಂದಿದ್ರು. ಆದ್ರೆ ಇದೀಗ ಇವರಿಬ್ಬರು ನೇಪಥ್ಯಕ್ಕೆ ಸರಿಯೋ ಕಾಲ ಬಂದ್ಬಿಟ್ಟಿದೆ. ವಯಸ್ಸಾದ ಹಿನ್ನೆಲೆಯಲ್ಲಿ ಎರಡೂ ನಾಯಕರು ಸ್ಪರ್ಧೆಯಿಂದ ಹಿಂದೆ ಸರಿಯೋದು ಬಹುತೇಕ ಖಚಿತವಾಗಿದೆ. ಹಾಲಿ ಶಾಸಕರಾಗಿರೋ ಚಂದ್ರಕಾಂತ್ ಬೆಲ್ಲದ್ ತಮ್ಮ ಮಗನನ್ನು ಶಾಸಕನನ್ನಾಗಿ ಮಾಡಲು ಹೊರಟಿದ್ದಾರೆ. BSY ಜೊತೆ ಗುರುತಿಸಿಕೊಂಡಿದ್ದ ಬೆಲ್ಲದ್ ಇದೀಗ ಯೂಟರ್ನ್ ಹೊಡೆದು ಬಿಜೆಪಿಯಲ್ಲಿ ಉಳಿದಿದ್ದಾರೆ. ಮಗ ಅರವಿಂದ್ ಬೆಲ್ಲದ್ಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸುವುದು ಬೆಲ್ಲದ್ ಉದ್ದೇಶ. ಧಾರವಾಡದಲ್ಲಿ ಹೊಸ ಮುಖಗಳು ಯುವಕರು ಬರಬೇಕು. ಮೋರೆಯವರೆಗೂ ವಯಸ್ಸಾಗಿ ಹೋಗಿದೆ. ಹಾಗೂ ಮತ್ತು ಚಂದ್ರಕಾಂತ್ ಬೆಲ್ಲದ್ ಅವರು ಪುತ್ರ ಪ್ರೇಮಿ ಇರೋದ್ರಿಂದ ಇವರು ಇಬ್ಬರು ಮಧ್ಯದಕ್ಕಿಂತ ಹೊಸ ವ್ಯಕ್ತಿಗಳು ಬಂದಾಗ ಮಾತ್ರ ಧಾರವಾಡದ ಒಂದು ನವ ಧಾರವಾಡ ನಿರ್ಮಾಣ ಆಗಬೇಕಾಗಿದೆ. ಕಾಂಗ್ರೆಸ್ನ SR ಮೋರೆ 3 ಬಾರಿ ಶಾಸಕರಾಗಿದ್ದಾರೆ. ಚಂದ್ರಕಾಂತ್ ಬೆಲ್ಲದ್ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಇದೀಗ ಬೆಲ್ಲದ್ ಮಗನಿಗಾಗಿ ಕ್ಷೇತ್ರವನ್ನ ಬಿಟ್ಟುಕೊಡ್ತಿದ್ದಾರೆ. ಇನ್ನು SR ಮೋರೆಗೆ ವಯಸ್ಸಾಗಿರೋದ್ರಿಂದ ಟಿಕೆಟ್ ಸಿಗೋದು ಸಾಧ್ಯವಿಲ್ಲ ಎಂಬ ಮಾತುಗಳು ಕೇಳಿಬರ್ತಿವೆ. ಹೀಗಾಗಿ ಈಗಲಾದರೂ ಹೊಸ ಮುಖಗಳನ್ನ ನೋಡಬಹುದು ಅಂತ ಸಾರ್ವಜನಿಕರು ಮಾತನಾಡಿಕೊಳ್ತಿದ್ದಾರೆ. ಇವರು ತಾವಾಗಲೇ ಹೋಗಲಿಲ್ಲ ಜನರಾದರೂ ಹೊರಗೆ ಹಾಕ್ತಾರೆ. ಇವರು ಪುತ್ರ ಪ್ರೇಮದಿಂದ ಬಿಡ್ಬೋದು, ಅಥವಾ ವಯಸ್ಸಾದ್ರೆ ಬಿಡ್ಬೋದು, ಅಥವಾ ಜನ ತಿರಸ್ಕಾರ ಮಾಡ್ತಾರಂತಾರೆ ಹೊರಗೆ ಹೋಗ್ಬೋದು. ಇವರಿಬ್ಬರು ಬಿಟ್ಟು ಯುವಕರು, ಆಶಾವಾದಿಗಳು, ಯುವಕರು ಅಭಿವೃದ್ಧಿ ಕಡೆ ಒತ್ತು ಕೊಡುವಂಥವರು ಧಾರವಾಡಕ್ಕೆ ಶಾಸಕರಾಗಿದ್ದರೆ ಧಾರವಾಡ ಅಭಿವೃದ್ಧಿ ಆಗ್ತೈತೆ ಅನ್ನೋದು ನನ್ನ ವೈಯಕ್ತಿಕ. ಕಾಂಗ್ರೆಸ್ನಿಂದ ಈ ಬಾರಿ ನಾಗರಾಜ್ ಛಬ್ಬಿ ಕಣಕ್ಕಿಳಿಯೋ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಬಿಜೆಪಿಯಲ್ಲಿ ಬೆಲ್ಲದ್ ಪುತ್ರನ ಜೊತೆಗೆ ಮಹೇಶ್ ತೆಂಗಿನಕಾಯಿ, ಗುರುರಾಜ್ ಹುಣಸಿಮರದ ಹೆಸರುಗಳು ಕೂಡ ಕೇಳಿ ಬರ್ತಿವೆ. ಒಟ್ನಲ್ಲಿ 3 ದಶಕಗಳ ಕಾಲ ಕಾಂಗ್ರೆಸ್ ಬಿಜೆಪಿ ಈ ಕ್ಷೇತ್ರವನ್ನ ಆಳಿತ್ತು. ಈಗ ಬದಲಾದ ರಾಜಕೀಯದಲ್ಲಿ ಎಲ್ಲಾ ಪಕ್ಷದಿಂದ ಈ ಬಾರಿ ಯುವಕರು ಸ್ಪರ್ಧೆಗೆ ಇಳಿಯುತ್ತಿದ್ದಾರೆ. ಯಾರಿಗೆ ಅದೃಷ್ಟ ಒಲಿಯುತ್ತೆ ಕಾದು ನೋಡಬೇಕು. ಧಾರವಾಡದಿಂದ ಕ್ಯಾಮರಾಮನ್ ಗುರುರಾಜ್ ಜೊತೆ ಅಮರೇಶ್ ರಾಥೋಡ, ಸುವರ್ಣ ನ್ಯೂಸ್. ಇನ್ನು ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಂಸದ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ನೇರ ಪ್ರಸಾರವನ್ನು ನೋಡೋಣ ಬನ್ನಿ. ಯಾರ ಹೆಸರು ಪತ್ರಿಕೆಯಲ್ಲಿ ಬಂದಿತ್ತು ಮಾಧ್ಯಮದಲ್ಲಿ, ಅವರೆಲ್ಲರ ಜೊತೆಗೆ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಚರ್ಚೆಯನ್ನು ಮಾಡಿದ್ದಾರೆ. ಮಾಡಿ ಒಮ್ಮತದಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಅವರು ನನಗೆ ತಿಳಿಸಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇದರ ಜೊತೆಗೆ ನನಗೆ ಇದು ಗೊತ್ತಿದೆ, ಈ ಒಂದು ಜವಾಬ್ದಾರಿ ಇದು ಭಾಳ ಗುರುತರವಾದಂಥ ಜವಾಬ್ದಾರಿ. ಇವತ್ತು ನಿನ್ನೆ ಚುನಾವಣೆ ಘೋಷಣೆ ಆಗಿದೆ. ಇವತ್ತು ನನ್ನನ್ನು ಅಧ್ಯಕ್ಷನಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಟ್ ಇಸ್ ಎ ಮೋಸ್ಟ್ ಚಾಲೆಂಜಿಂಗ್ ಟಾಸ್ಕ್. ಕಳೆದ 5 ವರ್ಷದಲ್ಲಿ ನಮ್ಮ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ
ಸಾಕಷ್ಟು ಒಳ್ಳೆಯ ಕೆಲಸವನ್ನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರೂ ಕೂಡ ಕೆಲವೊಂದಷ್ಟು ನಮ್ಮಲ್ಲಿ ಆದಂತಹ ಒಂದು ಗೊಂದಲಗಳ ಪರಿಣಾಮವಾಗಿ ನಮಗೆ ಇತ್ತೀಚೆಗೆ ಕೂಡ ಸ್ವಲ್ಪ ಹಿನ್ನಡೆಯಾಗಿದೆ. ಅದು ಎಲ್ಲವನ್ನೂ ಮೀರಿ ಇವತ್ತು ನಮ್ಮ ಮಾಡಿರುವಂಥ ಕೆಲಸವನ್ನು ಜನರ ಮುಂದಿಟ್ಟು ಪಕ್ಷವನ್ನು ಮತ್ತೊಮ್ಮೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರುವಂಥದ್ದು, ಜನಸೇವೆಗಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಒಂದು ಬಹುದೊಡ್ಡವಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮಲ್ಲಿ ಅದು ರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಯಾರೇ ಅಧ್ಯಕ್ಷರಾದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಇಟ್ ಬಿಲೀವ್ಸ್ ಇನ್ ಟೀಮ್ ವರ್ಕ್ ಮತ್ತು ಇದು ನಮ್ಮ ಪರಂಪರೆ ಕೂಡ ಆಗಿದೆ. ಹಾಗಾಗಿ ನಾವೆಲ್ಲರೂ ಸೇರಿ, ಅದು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಅನಂತಕುಮಾರ್ ಅವರು, ಈಶ್ವರಪ್ಪನವರು, ಸದಾನಂದ ಗೌಡರು, ಅಶೋಕ್ ಅವರು, ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಇತರ ನಮ್ಮ ಎಲ್ಲ ಮಂತ್ರಿಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಒಟ್ಟಿಗೆ ಸೇರಿ ನಾವು ಈ ಪಕ್ಷವನ್ನು ಮುನ್ನಡೆಸ್ತೇವೆ. ನನಗೆ ವಿಶ್ವಾಸ ಇದೆ. ಇತ್ತೀಚೆಗೆ ಏನು ಕೆಲವೊಂದಿಷ್ಟು ಓಟುಗಳು ಡಿವೈಡ್ ಆದ ಪರಿಣಾಮವಾಗಿ ನಮ್ಗೆ ಹಿನ್ನಡೆ ಆಗಿದೆ. ಜನಕ್ಕೂ ಅದು ಕನ್ವಿನ್ಸ್ ಆಗಿದೆ. ಡಿವಿಷನ್ ಆಫ್ ವೋಟ್ ಆಗೋದ್ರಿಂದ ಕಾಂಗ್ರೆಸ್ ಪಾರ್ಟಿಗೆ ಅನುಕೂಲ ಆಗಿದೆ ಅದನ್ನು ಜನರಿಗೆ ನಾವು ಇನ್ನೂ ಹೆಚ್ಚು ಮನವರಿಕೆ ಮಾಡಿಕೊಡುವುದರ ಮೂಲಕ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿದ್ದು ಚುಕ್ಕಾಣಿಯನ್ನು ಹಿಡಿಯಲಿಕ್ಕೆ ಏನು ಬೇಕು ಆ ಎಲ್ಲ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಮತ್ತು ಅದಕ್ಕೆ ಇವರೆಲ್ಲರ ಸಹಕಾರವನ್ನು ನಾನು ಬಯಸ್ತೇನೆ. ಮತ್ತು ಮುಂಬರುವ ನಾಳೆಯಿಂದನೇ ಮೈಸೂರಿನಿಂದ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷ ಪ್ರಹ್ಲಾದ ಜೋಶಿ ಅವರ ಸುದ್ದಿಗೋಷ್ಠಿನ ನೋಡ್ತಾ ಇದ್ರಿ. ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಒಂದು ಬ್ರೇಕ್ ನಂತರ.